ನಮಸ್ಕಾರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಸ್ನೇಹಿತರೆ, ಮುದ್ದಾದ ಹೂಗಳು ಎಷ್ಟು ಸುಂದರವಾಗಿ ಹೇಳಿದೆ ಅಲ್ಲ ಸ್ನೇಹಿತರೆ. ಸವಿತಿಗೆ ಏನಪ್ಪ ಚಿಂತೆ, ಹೂವಿಂದೆ ಚಿಂತೆ ಅನ್ಕೊಳ್ಬೋದು. ಕೆಲವೊಬ್ಬರಿಗೆ ಅನ್ಸುತ್ತೆ ಸ್ನೇಹಿತರೆ, ಪ್ರತಿದಿನ ಇದನ್ನೇ ಹೇಳ್ತಾ ಇರೋದು, ಗುಲ್ಬರ್ಗದಲ್ಲಿ ಇದ್ದಾಗ್ಲೂ ಇದೇನೆ, ಊರಿಗೆ ಬಂದಾಗ್ಲೂ ಇದೇನೆ ಅಂತ ಅನ್ಕೊಳ್ಬೋದು. ಆದ್ರೆ ಹೂವನ್ನ ನೋಡ್ತಾ ಇದ್ದಾಗ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸ್ನೇಹಿತರೆ, ನೀವು ಅನುಭವಿಸಿ ಗೊತ್ತಾಗುತ್ತೆ. ನಂತರ ಇಲ್ಲಿ ಅಣ್ಣ ಹಾಗೇನೆ ತಂಗಿ ಊರಿಗೆ ಹೊರಟಿದ್ದಾರೆ ಸ್ನೇಹಿತರೆ. ಊರಿಗೆ ಹೊರಟಾಗ ಹೇಳೋದಿಕ್ ಬಂದ್ರಲ್ಲ, ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಆಗಿದೆ. ಇಲ್ಲಿ ಅಣ್ಣ ಬಂದ್ಬಿಟ್ಟು ತುಂಬಾ ಅಳ್ತಾ ಇದ್ದಾನೆ. ಹಾಗೆ ಒಂದ್ ಫೋಟೋ ತಗೊಳ್ತೀನಿ ನಿಂತ್ಕೊಳ್ರಿ ಅಂತ ಅಂದೆ. ಹಾಗಂದಿದ್ದಕ್ಕೆ ಅವನಿಗೆ ಯಾಕೋ ತುಂಬಾನೇ ಅಳು ಬಂತು ಸ್ನೇಹಿತರೆ. ಅವನ್ ಮನ್ಸಲ್ಲಿ ಏನಿದೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಒಟ್ಟಾರೆಯಾಗಿ ಏನಂದ್ರೆ ತುಂಬಾನೇ ಇಬ್ರಿಗೂ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತಾನೆ ಹೇಳ್ಬೋದು. ಹಾಗೇನೆ ತಂಗಿನೂ ಅಳ್ತಾ ಇದ್ಲು. ನಮಿಗೂನು ತುಂಬಾನೇ ಅಳು ಬಂತು ಸ್ನೇಹಿತರೆ. ಹಾಗೇನೆ ಬೈದ್ ಬಿಟ್ಟು ಕಳಿಸ್ದೆ, ಅಳ್ಬೇಡ್ರಿ ಏನೋ ಕಳ್ತೀರಾ ಅಂತ ಹೇಳಿ. ಗೊತ್ತಿಲ್ಲ ಸ್ನೇಹಿತರೆ, ಹೀಗೆ ನೋಡಿ ಎಷ್ಟು ಮನ್ಸಿಗೆ ಇದಾಗುತ್ತೆ ಅನ್ನುವಂಥದ್ದು. ಅದು ಸುಮ್ನೆ ಕಣ್ಣಲ್ಲಿ ಹಾಗೆ ನೀರ್ ಬರೋದಿಲ್ಲ ಸ್ನೇಹಿತರೆ. ಅದು ಒಂದು ಏನಿರುತ್ತಲ್ವ ಅದಕ್ಕೇನೆ ಹೇಳುವಂಥದ್ದು, ಒಂದು ರಕ್ತ ಸಂಬಂಧ, ಒಂದು ಏನಿದೆ ಹೇಳ್ತಾರಲ್ವ, ನಿಜವಾಗ್ಲೂ ಈ ಒಂದ್ ಇದಕ್ಕಂತಾನೆ ಅನ್ಕೊಳ್ತೀನಿ ನಾನು. ಇನ್ನೊಂದೇನಂದ್ರೆ, ಅಣ್ಣಂಗ್ ಬಂದ್ಬಿಟ್ಟು ನನ್ ಮಗ ಚಿಕ್ಕವನಿದ್ದಾಗ ತುಂಬಾನೇ ಎತ್ಕೊಂಡಿದ್ದಾನೆ ಸ್ನೇಹಿತರೆ. ನನ್ ಮಕ್ಳಂತಾನೆ ಅಲ್ಲ, ಎಲ್ರಿಗೂ ಅಷ್ಟೇನೆ ಎತ್ಕೊಂಡಿದ್ದಾನೆ, ಆಡ್ಸಿದ್ದಾನೆ. ನನ್ ಮಕ್ಳಿಗಂತೂ ಸ್ವಲ್ಪ ಹೆಚ್ಚಿಗೆನೆ ಅವನಿಗೆಲ್ಲ ಸ್ನಾನ ಮಾಡ್ಸೋದು, ಇಬ್ರಿಗೂ ಅಷ್ಟೇನೆ, ಇವತ್ತಿಗೂ ಅಷ್ಟೇನೆ ಸ್ನೇಹಿತರೆ. ಚಿಕ್ಕವನಿಗೆ ಬಂದ್ಬಿಟ್ಟು ಸ್ನಾನ ಮಾಡ್ಸೋದು, ಅವನಿಗೆ ಬಟ್ಟೆ ಹಾಕೋದ್ರಿಂದ ಹಿಡಿದು ಎಲ್ಲದನ್ನು ಇದು ಮಾಡ್ತಿರ್ತಾರೆ. ಏನಾದ್ರೂ ನಾನು ಈ ಕಡೆ ಮನೆ ಹತ್ರ ಸ್ನಾನ ಮಾಡ್ಸಿಲ್ಲ ಅಂದ್ರೆ ಆ ಕಡೆನೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಕಳ್ಸಿರ್ತಾರೆ ಸ್ನೇಹಿತರೆ. ಹಾಗಾಗಿ ಒಂದು ನಿಜವಾಗ್ಲೂ ಆ ಪ್ರೀತಿ ಇದೆಲ್ಲ, ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ತುಂಬಾನೇ ಈಗ ಇವ್ರಿಬ್ರು ಬಂದ್ಬಿಟ್ಟು ಏನ್ ಮಾಡ್ಬಿಟ್ರು, ನಾವು ಬರ್ತೀವಿ ಬಸ್ ಸ್ಟಾಪ್ ವರ್ಗು ಬಿಟ್ಟು ಬರ್ತೀವಿ ಅಂತ ಬ್ಯಾಗ್ ಎಲ್ಲ ಯಾವಾಗ ತಗೊಂಡ್ರಲ್ಲ, ಅವ್ನಿಗೆ ಏನ್ ಅನ್ನಿಸ್ತಾ ಏನ್ ಕತೆನ ಗೊತ್ತಿಲ್ಲ, ತುಂಬಾನೇ ಅಳ್ತಾ ಇದ್ದ. ನಮಿಗೂ ಅಳು ಬರ್ತಾ ಇತ್ತು. ನಂತರ ಅವರೆಲ್ಲ ಹೋಗಿದ್ಮೇಲೆ, ಊಟ ಎಲ್ಲ ಟಿಫನ್ ಎಲ್ಲ ಆಗಿದ್ಮೇಲೆ ಎಲ್ರು ಕುತ್ಕೊಂಡಿದ್ವಿ. ಅಮ್ಮನೂ ಕುತ್ಕೊಂಡಿದಾರೆ ನೋಡಿ. ಅಮ್ಮ ಬಂದಿದ್ದೆ ಎಲ್ಲ ವಿಡಿಯೋನು ಮಾಡಿಲ್ಲ ಸ್ನೇಹಿತರೆ ನಾನು. ನಂತರ ಎಲ್ರು ಕುತ್ಕೊಂಡಿದ್ವಿ. ತಂಗಿ ಬಂದ್ಬಿಟ್ಟು ಇಲ್ಲಿ ಹೂವು ಕಟ್ತಾ ಇಲ್ಲ, ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ. ಹಾಗೇನೆ ಇನ್ನೊಂದೇನಂದ್ರೆ, ಇದು ಬಂದ್ಬಿಟ್ಟು ನಮ್ಮ ಅಕ್ಕನ ಮೊಮ್ಮಕ್ಳು ಸ್ನೇಹಿತರೆ. ನಮ್ಮಮ್ಮನ ಅಕ್ಕನ ಮಗಳ ಮಗನ ಮಕ್ಳು ಸ್ನೇಹಿತರೆ. ಇವ್ರು ಇಬ್ರು ಬಂದ್ಬಿಟ್ಟು, ನಮ್ಮ ಅಕ್ಕ ಇವಾಗಿಲ್ಲ, ಇನ್ನೊಬ್ರು ಬಂದ್ಬಿಟ್ಟು ನಮ್ ದೊಡ್ಡಮ್ಮನ ಮಗಳೇ, ಅವ್ರ ಮೊಮ್ಮಕ್ಳು ಇವ್ರು. ಎಷ್ಟು ಚೆನ್ನಾಗಿ, ಅವ್ಳು ಚಿಕ್ಕವಳಿದಾಳಲ್ಲ, ಹೆಣ್ ಪಾಪ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡೋದು, ಮಾತಾಡೋದೆಲ್ಲ ಮಾಡ್ತಾರೆ. ಪ್ರತಿದಿನ ನನ್ಗೆ ಇಲ್ಲಿ ಆ ಕಡೆ ಮನೆ ಹತ್ರ ಈ ಕಡೆ ಮನೆ ಹತ್ರ ಹೋಗೋ ಟೈಮಿಗೆ ಮಾತಾಡ್ಸೋದು ಎಲ್ಲ ಇದು ಮಾಡ್ತಾ ಇದ್ಲಲ್ಲ, ಹಾಗಾಗಿ ಡ್ಯಾನ್ಸ್ ಚೆನ್ನಾಗ್ ಮಾಡ್ತಾಳೆ ಅಂತ ಹೇಳಿ ಇದು ಮಾಡ್ತಾ ಇದ್ರೆ ನೋಡಿ, ಮೊಬೈಲ್ ನೋಡ್ತಾ ಯಾವ ರೀತಿ ಇದು ಮಾಡ್ತಾ ಇದ್ದಾಳೆ ನೋಡಿ. ಸಾಂಗ್ ಎಲ್ಲ ಹಾಕೋದು, ಇದನ್ನ ಮಾಡೋದು ಮಾಡ್ತಾ ಇದ್ರು. ಡ್ಯಾನ್ಸ್ ಮಾಡೋದ್ರ ಮಾತ್ರ ಮಾಡ್ಲೇ ಇಲ್ಲ. ಹಾಗೇನೆ ನೋಡಿ ಯಾವ ರೀತಿಯಾಗಿ ಇದು ಮಾಡ್ತಾರೆ. ಇವಾಗಿನ ಮಕ್ಕಳು ಎಷ್ಟು ಇದು ಇದ್ದಾರೆ ಅಂದ್ರೆ ಅಷ್ಟು ಚೂಟಿ ಅಂತಾನೆ ಹೇಳ್ಬೋದು. ನಂತರ ಅದೆಲ್ಲ ಆಗಿದ್ಮೇಲೆ ಸಂಜೆ ಟೀ ಎಲ್ಲ ಕುಡಿದು, ನಂತರದಲ್ಲಿ ನಮ್ಮೂರಲ್ಲಿ ಕರೆಂಟ್ ಬೇರೆ ಹೋಗಿತ್ತು, 2 ದಿನ ನೀರು ಇರ್ಲಿಲ್ಲ ಸ್ನೇಹಿತರೆ. ಹಾಗೇನೆ ನಮಗೂ ಸ್ವಲ್ಪ ಕೆಲಸ ಎಲ್ಲ ಇದು ಅಂತ ಹೇಳ್ಬಿಟ್ಟು ನಂತರ ಹೂವಿನ ತೋಟಕ್ಕಾದ್ರೂ ಹೋಗಿ ಬರೋಣ ಅಂತ ಹೇಳಿ ಬಂದಿದೀವಿ ಸ್ನೇಹಿತರೆ ಇಲ್ಲಿಗೆ. ಇದು ಬಂದು ಸ್ನೇಹಿತರೆ ನಮ್ಮೂರಲ್ಲಿರುವಂತ ಮಲ್ಲೆ ಹೂವಿನ ತೋಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮಲ್ಲಿಗೆ ಹೂವಿನ ಗಿಡಗಳು ಎಷ್ಟು ಚಂದ ಇದೆ ನೋಡಿ. ಇನ್ನ ಇವಾಗ ಮೊಗ್ಗು ಸ್ವಲ್ಪ ಕಡಿಮೆ ಇದೆ ನೋಡಿ. ಈ ಗಿಡದಲ್ಲಿ ಎಷ್ಟು ಚಂದ ಇದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. 1-2 ಸಲ ಮಳೆ ಬಂದ್ಬಿಡುತ್ತಲ್ಲ, ಹಾಗಾಗಿ ಇವಾಗ ಗಿಡಗಳಿಗೆಲ್ಲ ತುಂಬಾನೇ ತಂಪು, ತುಂಬಾ ಚಂದ ಇದೆ. ನಾವು ಎಷ್ಟೇ ನೀರ್ ಕೊಟ್ರು ಸ್ನೇಹಿತರೆ, ಮಳೆ ನೀರ್ ಬರುತ್ತಲ್ವಾ, ಅದ್ರಷ್ಟು ಯಾವ್ದು ಇದಿರಲ್ಲ ಅಂತಾನೆ ಹೇಳ್ಬೋದು. ಹಾಗೇನೆ ಎಲ್ಲ ಬೆಳಗ್ಗೆನೆ ಮೊಗ್ಗೆಲ್ಲ ಬಿಡಿಸಿರ್ತಾರೆ. ಸಂಜೆ ಟೈಮಲ್ಲಿ ಬಂದಿದ್ವಿ ನಾವು 4:30-5 ಗಂಟೆ ಸಮಯದಲ್ಲಿ. ಅವಾಗ ಸ್ವಲ್ಪ ಹಿಂದುಳಿದಿರುವಂಥದ್ದು, ಬೆಳಿಗ್ಗೆ ಕಾಣಿಸ್ತಿಲ್ದೆ ಅಂತ ಇರುವಂಥದ್ದು ಮೊಗ್ಗಾಗಿರುತ್ತಲ್ವಾ, ಅದನ್ನ ತಗೊಂಡು ಹೋಗ್ಬೋದು. ಏನನ್ನಲ್ಲ, ತಂಗಿಯ ಈ ತೋಟಕ್ಕೆ ಹೂ ಬಿಡ್ಸೋದಕ್ಕೆ ಬರ್ತಾರಲ್ವಾ, ಹಾಗಾಗಿ ಪರಿಚಯ ಇರೋದ್ರಿಂದ
ಬಂದಿದ್ದೀವಿ ಸ್ನೇಹಿತರೆ. ಹಾಗೆ ನಾನು ಸ್ವಲ್ಪ ವಿಡಿಯೋನು ಮಾಡ್ಕೊಂಬರೋಣ, ನಮ್ಮೂರಲ್ಲಿ ಹೂವಿನ ತೋಟ ಹೇಗಿರುತ್ತೆ ಅಂತ ಎಲ್ರಿಗೂ ತೋರ್ಸೋಣ ಅಂತಾನೆ ಸ್ನೇಹಿತರೆ. ಹಾಗೇನೆ ನೋಡಿ ಇಷ್ಟು ಮೊಗ್ಗು ಸಿಕ್ಕಿದೆ, ಇನ್ನ ಸ್ವಲ್ಪ ನೋಡಿ ಇಷ್ಟು ಚಂದ ಇದೆಯಲ್ಲ, ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಅವ್ರೇನೇನು ಅನ್ನೋದಿಲ್ಲ, ಬೆಳಗ್ಗೆನೂ ಅರಳಿ ಬಿಟ್ಟು ವೇಸ್ಟ್ ಆಗಿ ಹೋಗುತ್ತಲ್ಲ, ಹಾಗಾಗಿ ಏನು ಅನ್ನೋದಿಲ್ಲ ಸ್ನೇಹಿತರೆ. ನಂತರ ಹಾಗೇನೆ ಎಲ್ಲ ಗಿಡಗಳು ತುಂಬಾ ಓಡಾಡ್ಕೊಳ್ತಾ, ನಾನಂತೂ ನೋಡಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಈ ಹೊಲ ಬಂದ್ಬಿಟ್ಟು ಸ್ನೇಹಿತರೆ, ಇದು ತೋಟ ಬಂದ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಲ್ಲ ಅವಾಗಿಂದನೂ ಇದನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅಂದ್ರೆ ನಾವು ಎಷ್ಟು ಒಂದು 6ನೇ ತರಗತಿ 7ನೇ ತರಗತಿ ಓದ್ತಾ ಇದ್ನಲ್ಲ, ಆ ಟೈಮಿಂದನೂ ಹೂವಿನ ಗಿಡಗಳದ್ದು ವ್ಯಾಪಾರ ಸ್ನೇಹಿತರೆ ಇವ್ರದ್ದು ಬಂದ್ಬಿಟ್ಟು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಮುಂಚೆ ಹೆಚ್ಚಿಗೆ ಹೂವಿನ ಗಿಡಗಳು ಇತ್ತು. ಇವಾಗೆಲ್ಲ ಅಡಿಕೆ, ತೆಂಗು ಈ ರೀತಿಯಾಗಿ ಬೇರೆ ಬೇರೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆದ್ರೆ ಸ್ವಲ್ಪ ಹೂವಿನ ಗಿಡಗಳು ಇದೆ ಸ್ನೇಹಿತರೆ, ಆದ್ರೆ ಮುಂಚೆ ಅಷ್ಟಿಲ್ಲ. ಏನಕ್ಕಂದ್ರೆ ಇವಾಗ ಬಿಡಿಸೋರ್ದು ಅವರಿಗೆಲ್ಲ ಕೊಡಬೇಕು, ಕರಿಬೇಕು ಹೂ ಬಿಡಿಸೋದಕ್ಕೆ ಜನದ್ದು ಸ್ವಲ್ಪ ಈಗ ಬೇರೆ ಬೇರೆ ಕೆಲಸಗಳಿಗಿದ್ದು. ಹಾಗೇನೆ ಇನ್ನೊಂದೇನಂದ್ರೆ ಎಲ್ರು ನಮ್ಮೂರಲ್ಲಿ ಏನಂದ್ರೆ ಸ್ವಲ್ಪ ಬೋರ್ ನೀರ್ ಇತ್ತಂದ್ರೆ ಅವ್ರನ್ನು ಸ್ವಲ್ಪ ಗಿಡಗಳು ಹಾಕೊಂಡ್ಬಿಡ್ತಾರೆ ಸ್ನೇಹಿತರೆ, ನಾವು ಮಾರಾಟ ಮಾಡ್ಕೊಳ್ಬೋದಲ್ಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಅವಾಗ ಕೊರತೆ ಅನ್ನಿಸ್ತಾ ಇರುತ್ತೆ ಹೆಚ್ಚಿಗೆ ಹೂ ಬಂದಾಗ, ಗಿಡಗಳು ಜಾಸ್ತಿ ಇದ್ದಾಗ. ಹಾಗಾಗಿ ಸ್ವಲ್ಪ ಇದನ್ನ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗೇನೆ ಅಡಿಕೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತೆಂಗಿನ ಮರಗಳು. ಹಾಗೇನೆ ಇದು ಬಂದ್ಬಿಟ್ಟು ನೀರ್ ಸೇಬಿನ ಗಿಡ ಸ್ನೇಹಿತರೆ, ವಾಟರ್ ಆಪಲ್. ಎಷ್ಟು ಚಂದ ಇದೆ ಗೊತ್ತಾ ಸ್ನೇಹಿತರೆ, ಹಣ್ಣು ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಮುಂಚೆ ನಮಗೆ ಕೊಟ್ಟು ಕಳ್ಸಿದ್ರು, 1-2 ದಿನ ನಮ್ಮ ಅಕ್ಕನ ಹೂವು ಬಿಡಿಸೋದಿಕ್ ಬರ್ತಾರಲ್ವಾ, ಹಾಗಾಗಿ ಕೊಟ್ಟು ಕಳ್ಸಿದ್ರು. ತಿಂದು ನೋಡಿದ್ವು, ತುಂಬಾನೇ ಮೊದಲನೇ ಸಲ ಅದನ್ನ ರುಚಿ ನೋಡಿದಂಥದ್ದು. ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಎಲ್ಲ ಇದನ್ನ ಹಾಕ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾವು ತಿಂದು ರುಚಿ ನೋಡಿದ್ವಿ, ತುಂಬಾನೇ ಖುಷಿ ಆಯ್ತು. ಹಾಗೇನೆ ಆ ಗಿಡನೂ ನಾನು ತೋರಿಸ್ಬೇಕನ್ನೋ ಅಂಥದ್ದು ಒಂದಿತ್ತು, ಹಾಗಾಗಿ ಹೂವಿನ ಗಿಡದ ವಿಡಿಯೋ. ಹಾಗೇನೆ ಇದು ವಾಟರ್ ಆಪಲ್ ಗಿಡ ಯಾವ ರೀತಿ ಇರುತ್ತೆ ನೋಡ್ಬೇಕನ್ನೋ ಅಂಥದ್ದು ಒಂದು ಇದಿತ್ತಲ್ಲ, ಹಾಗಾಗಿ ನೋಡಿ ನೀರ್ ಬಿಟ್ಟಿಲ್ಲ, 2 ದಿನ ಕರೆಂಟ್ ಇರ್ಲಿಲ್ವಲ್ಲ, ಹಾಗಾಗಿ ಇಲ್ಲಿ ಬಂದು ಇದು ಮೋಟರ್ ಲೈನ್ ಬೇರೆ ಇರುತ್ತಲ್ವಾ, ಇಲ್ಲಿ ನಮ್ಮ ಮಾಮನೇ ಸೈಕಲ್ ಅಲ್ಲಿ ನೀರ್ ತಗೊಂಡ್ ಬರೋದಕ್ಕೆ ಬಿನ್ಗೆ ಹಾಕೊಂಡ್ ಬರ್ತಾ ಇದ್ರೆ, ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಅಷ್ಟೇನೆ ಸ್ನೇಹಿತರೆ. ಅದ್ರ ಜೊತೆಗೆ ನವಿಲುಗಳು ಬಂದ್ಬಿಟ್ಟು ಸಂಜೆ ಟೈಮು ಎಷ್ಟು ಚೆನ್ನಾಗಿ ಅದ್ರ ಧ್ವನಿ ತುಂಬಾನೇ ಚೆನ್ನಾಗಿ ಕೇಳಿಸೋದು ಸ್ನೇಹಿತರೆ. ಹಾಗೇನೆ ವಿಡಿಯೋ ಮಾಡ್ಕೊಳ್ಳೋಣ ಅಂದಿದ ತಕ್ಷಣ ಹೊರಟೋಗ್ಬಿಡ್ತಿತ್ತು. ಅದು ಎಲ್ಲ ನೋಡ್ಕೊಳ್ತಾ ತುಂಬಾ ಖುಷಿ ಆಯ್ತು. ಹೂವಿನ ಗಿಡಗಳು ನೋಡಿ ಎಷ್ಟು ಚಂದ ಇದೆ ಮೊಗ್ಗು. ಇದೆಲ್ಲ ನಾಳೆ ಬರುವಂತದ್ದು ಸ್ನೇಹಿತರೆ. ಈ ಮೊಗ್ಗೆಲ್ಲ ತುಂಬಾನೇ ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ. ನಿಮಗೆ ಹೇಗೆ ಅನ್ನಿಸ್ತು, ಏನ್ ಅನ್ನಿಸ್ತು ತಿಳಿಸಿ ಸ್ನೇಹಿತರೆ. ನೋಡಿ ನವಿಲ್ ಕಾಣಿಸ್ತಾ ಇದೆಯಾ ನೋಡಿ, ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣನೇ ಹಾಗೇನೆ ಹೊರಟೋಗ್ಬಿಡೋದು ಸ್ನೇಹಿತರೆ. ಇದೇ ನೋಡಿ ಸ್ನೇಹಿತರೆ, ವಾಟರ್ ಆಪಲ್ ಗಿಡ ಬಂದ್ಬಿಟ್ಟು ಎಷ್ಟು ಚಂದ ಇದೆ ಗೊತ್ತಾ. ನನಗಂತೂ ತುಂಬಾನೇ ಖುಷಿ ಆಯ್ತು. ಎಲ್ಲ ಕೆಳಗಡೆನೆ ಅಳ್ಕೊಂಡಿದೆ ಸ್ನೇಹಿತರೆ. ಗಿಡ ಬಂದ್ಬಿಟ್ಟು ಮುಂದೆ ದೊಡ್ಡ ಮರದ ತರ ಆಗ್ಬೋದು ಸ್ನೇಹಿತರೆ, ಆಗುತ್ತೆ ಖಂಡಿತವಾಗ್ಲೂ. ಇವಾಗ ಇನ್ನ ಚಿಕ್ಕದಲ್ಲ ನೋಡಿ, ಇಲ್ಲಿ ಎಷ್ಟೊಂದಿದೆ ಅಂದ್ರೆ ತುಂಬಾನೇ ಇದೆ. ಇನ್ನ ಪೀಚು ಎಲ್ಲ ಈ ರೀತಿಯಾಗಿತ್ತು. ಇದನ್ನ ತೋರಿಸ್ಬೇಕಂತಾನೆ ಇವಾಗ ಇತ್ತೀಚಿಗೆ ಬಂದು ನಮಗೆಲ್ಲ ಇದು ಗೊತ್ತಾಗ್ತಾ ಇರುವಂತದ್ದು. ಮುಂಚೆಯಿಂದ ಅಷ್ಟೇನು ಇದು ಇಲ್ಲಲ್ಲ ಸ್ನೇಹಿತರೆ. ಹಾಗಾಗಿ ಹಣ್ಣಾಗಿರುವಂತದ್ದೆಲ್ಲ ನಮಗೂ ಸ್ವಲ್ಪ ತುಂಬಾ ಕೊಟ್ಟು ಕಳ್ಸಿದ್ರಲ್ಲ, ನಾನು ವಿಡಿಯೋದಲ್ಲಿ ಈಗ ಮುಂದೆ ಬರುತ್ತೆ. ಆದ್ರೆ ಇನ್ನೊಂದ್ಸಲದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ಅದು ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ನನಗೆ. ಆದ್ರೆ ಗಿಡ ತೋರಿಸ್ಬೇಕು ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರನೇ ಇದು ಆಗುತ್ತೆ, ಅದನ್ನು ವಿಡಿಯೋ 2 ಆಗುತ್ತೆ ಅಂತಾನೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಕಾಯಿಗಳು ಮಾತ್ರ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಇದು ಹಣ್ಣು ಯಾವ ರೀತಿ ಬರುತ್ತೆ ಅಂದ್ರೆ ಸ್ವಲ್ಪ ಸಿಹಿ ಮತ್ತು ಒಗರು ಮಿಶ್ರಿತವಾಗಿ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಸಕ್ಕರೆ ಹಾಲು ಎಲ್ಲ ಹಾಕ್ಬಿಟ್ಟು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗೇನೆ ನೋಡಿ ಹೂಗಳ್ದು ಏನ್ ಮೊಗ್ಗಿರುತ್ತಲ್ವಾ ಆ ರೀತಿಯಾಗಿ ಕಾಣುತ್ತೆ ಸ್ನೇಹಿತರೆ. ಇದು ಹಣ್ಣು ಬಂದ್ಬಿಟ್ಟು ಹಾಗೇನೆ ಇದನ್ನ ಹಣ್ಣು ಕಟ್ ಮಾಡಿ ನಾವು ನೋಡಿದ್ರೆ ಗೀಚಕದ ಪಕ್ಷಿ ಇರ್ತಲ್ವ ಅಕ್ಕಿ, ಒಳಗಡೆಯಿಂದ ಹೋಗಿ ಗೂಡು ಮಾಡ್ಕೊಳುತ್ತೆ ನೋಡಿ, ಆ ರೀತಿಯಾಗಿ ಅದ್ರೊಳಗಡೆ ಇತ್ತು ಸ್ನೇಹಿತರೆ. ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಇನ್ನ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಸಿಕ್ಕರೆ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.